ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 31 ಜುಲೈ ಗುರುವಾರ ಮಂತ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ, ಮೇನ್ ಆಗಿ ನಿಫ್ಟಿ ಮೂಮೆಂಟಮ್ ಹೇಗಿರ್ಬೋದು ಅಂತ ಡಿಸ್ಕಸ್ ಮಾಡ್ತೀನಿ. ಈಗ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಯಾವ ರೀತಿ ಇದೆ ಅಂತ ಡಿಸ್ಕಸ್ ಮಾಡ್ತೀನಿ. ನಾನು ಇನ್ನು ನಿನ್ನೆ ದಿನ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈವ್ನಿಂಗ್ ಟೈಮ್ ಒಂದು ಲೇಟೆಸ್ಟ್ ಅಪ್ಡೇಟ್ ನ ತಗೊಂಡ್ ಬಂದಿದೆ. ಅದು ನಿಮಗೆ ಕೂಡ ತಿಳಿದಿರುತ್ತೆ. ಟ್ರಂಪ್ ಭಾರತದ ಮೇಲೆ 25% ತಾರೀಫ್ ನ ಅನೌನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ರಷ್ಯಾ ಜೊತೆ ನಾವು ಆಯಿಲ್ ಅಂಡ್ ಮಿಲಿಟರಿ ಬಗ್ಗೆ ಏನು ವ್ಯವಹಾರ ಇಟ್ಕೊಂಡಿದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಅಡಿಷನಲ್ ತಾರೀಫ್ ಕೂಡ ಅಂತ ಅನೌನ್ಸ್ ಮಾಡಿದ್ರು. ಅದಕ್ಕಾಗಿ ನಾವು ನಮ್ಮ ಗಿಫ್ಟ್ ನಿಫ್ಟಿನಲ್ಲಿ 150 ಪಾಯಿಂಟ್ಸ್ ವರೆಗೆ ಡೌನ್ ನೋಡ್ತಾ ಇದೀವಿ. ಆದ್ರೆ ಗಿಫ್ಟ್ ನಿಫ್ಟಿ 30 ಜುಲೈ ಕ್ಲೋಸ್ ಆಗೋ ಸಮಯದಲ್ಲಿ ಆಲ್ಮೋಸ್ಟ್ 200 ಪಾಯಿಂಟ್ಸ್ ಕ್ಲೋಸಿಂಗ್ ನ ಕಾಣ್ತು. ಇಲ್ಲಿ ಮತ್ತೊಂದು ನೆಗೆಟಿವ್ ನ್ಯೂಸ್ ಅಂತಂದ್ರೆ US ನಲ್ಲಿ ಫೆಡ್ ರೇಟ್ ಅನೌನ್ಸ್ಮೆಂಟ್ ಮತ್ತೆ ಬಂತು. ಅದರಲ್ಲಿ US ಫೆಡ್ ಚೇರ್ಮನ್ US ರೇಟ್ ನ ಅನ್ಚೇಂಜ್ಡ್ ಆಗಿ ಮಾಡಿದ್ದಾರೆ. ಅದ್ರ ಸ್ಕ್ರೀನ್ ನಲ್ಲಿ ನೀವು ನೋಡ್ಬೋದು 4.25 ಇಂದ 4.5 ಅಂತ. ಹಾಗಾಗಿ US ಮಾರ್ಕೆಟ್ ಅಲ್ಲಿ ಕೂಡ ಒಂದು ಕ್ಷಣದಲ್ಲಿ ಸ್ವಲ್ಪ ಕರೆಕ್ಷನ್ ಬಂದಿತ್ತು. ಇದ್ರ ಇಂಪ್ಯಾಕ್ಟ್ ಕೂಡ ಈಗ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡ್ತೀವಿ. ಆದ್ರೆ ಇಲ್ಲಿ ನಿನ್ನೆ ದಿನ ಟ್ರಂಪ್ ಏನು ಅನೌನ್ಸ್ಮೆಂಟ್ ಮಾಡಿದ್ರು, ಇಂಡಿಯನ್ ಫಾರ್ಮಾ ಕಂಪನಿಗಳ ಮೇಲೆ ಈ 25% ತಾರೀಫ್ ಅಪ್ಲಿಕಬಲ್ ಆಗೋದಿಲ್ಲ. ಇದು ಕೂಡ ನಮ್ಗೆ ತಿಳಿದಿರ್ಬೇಕಾಗತ್ತೆ. 31 ಜುಲೈ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಯಾವ ರೀತಿ ಪೊಸಿಷನ್ ತಗೋಬಹುದು ಅಂತ ನೋಡ್ಬೇಕು ಅಂತಂದ್ರೆ, ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನಿಫ್ಟಿನಲ್ಲಿ ನಿಯರ್ಲಿ 150 to 200 ಪಾಯಿಂಟ್ಸ್ ಮಾತ್ರ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. 150 to 200 ಪಾಯಿಂಟ್ಸ್ ಅಂದ್ರೆ ಡೈರೆಕ್ಟ್ ಆಗಿ ನಿಫ್ಟಿ 24,650 ಹತ್ರ ಓಪನ್ ಆಗುತ್ತೆ. ಅದಾದ್ಮೇಲೆ ಇಮಿಡಿಯೇಟ್ ಸಪೋರ್ಟ್ 24,600 ಹತ್ರ ಬರುತ್ತೆ. ಅದು 29 ಜುಲೈಲು ಹಾಗೂ 100-day ಮೂವಿಂಗ್ ಆವರೇಜ್. ಅದ್ರ ಮೇಲೆನೆ ನಿಫ್ಟಿ ಸಪೋರ್ಟ್ ತಗೋತು ಅಂತಂದ್ರೆ ಸ್ವಲ್ಪ ರಿಕವರಿ ಕೂಡ ಕಾಣ್ಬೋದು. ಆ ರಿಕವರಿ ಅಗೇನ್ 24,800 ವರೆಗೆ ಬರುತ್ತೆ. ಅದೇ ಏನಾದ್ರು 24,600 ಬ್ರೇಕ್ ಆದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ 24,500 ಇರುತ್ತೆ. 24,500 ಇಂದ 600 ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕ್ಲೋಸಿಂಗ್ ಏನಾದ್ರು 24,500 ಕೆಳಗಡೆ ಬಂತು ಅಂತಂದ್ರೆ ಅದು ಓವರ್ ಆಲ್ ಆಗಿ ಇಂಡಿಯನ್ ಮಾರ್ಕೆಟ್ಗೆ ಬರೋ ವಾರದಲ್ಲಿ ಅದು ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು FIs ಕೂಡ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗಿ ಇದ್ದಾರೆ. ಬ್ರೆಂಟ್ ಕ್ರೂಡ್ ಆಯಿಲ್ 72 ಹತ್ರ ಬಂದಿದೆ. ಇದು ಎಲ್ಲ ಸದ್ಯಕ್ಕೆ ನೆಗೆಟಿವ್ ಆಗಿದೆ. ನಾವು ಏನಾದ್ರೂ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಅಟ್ಲೀಸ್ಟ್ ಫಸ್ಟ್ 45 ಮಿನಿಟ್ಸ್ ಅಂದ್ರೆ 10 ಗಂಟೆವರೆಗೆ ವೇಟ್ ಮಾಡಿ ಇಂಟ್ರಾಡೇ ಐನ ಕ್ರಾಸ್ ಆಗ್ತಾ ಇದ್ರೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಅಥವಾ ಮಾರ್ಕೆಟ್ ಅದೇ ರೀತಿ ಫಾಲ್ ಕಾಣ್ತಾ ಇದ್ರೆ ಆಪ್ಷನ್ ಚೈನ್ ನ ಚೆಕ್ ಮಾಡಿ ಪೊಸಿಷನ್ಸ್ ನ ತಗೋಬೇಕಾಗತ್ತೆ. ನೀವು ಕೂಡ ನಿಮ್ ಕಡೆಯಿಂದ ಸರಿಯಾದ ಅನಾಲಿಸಿಸ್ ಮಾಡಿ ಪೊಸಿಷನ್ಸ್ ನ ತಗೊಳ್ಳಿ. ಮಂತ್ಲಿ ಎಕ್ಸ್ಪೈರಿ ಆಗಿರೋ ಕಾರಣ ಆದಷ್ಟು ಮಲ್ಟಿಪಲ್ ಟ್ರೇಡ್ಸ್ ನ ಹಾಗೂ ಯಾವರೇಜ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇದು ನಿಮ್ಮ ಟ್ರೇಡ್ಗೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.